ಈ ನಿಮ್ಮ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ನಡವಳಿಕೆ ನಿಯಮ ಪುಟ ಸಂಖ್ಯೆ 19 ಅದರಲ್ಲಿ 26ರಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸಬೇಕಾದ ಕ್ರಮ ಅದು ಸಂಕ್ಷಿಪ್ತವಾಗಿ ಓದ್ಲಿಕ್ಕೆ ಬಯಸ್ತೇನೆ. ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯುಂಟು ಮಾಡತಕ್ಕದ್ದಲ್ಲ ಅಥವಾ ವಿಘ್ನವನ್ನುಂಟು ಮಾಡತಕ್ಕದ್ದಲ್ಲ ಮತ್ತು ಅಂತ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸದನದ ಆದೇಶದ ತೀವ್ರ ಉಲ್ಲಂಘನೆ ಎಂದು ಹಾಗೂ ರಾಜ್ಯಪಾಲರಿಗೆ ತೋರಿದ ಅಗೌರವವೆಂದು ಪರಿಗಣಿಸತಕ್ಕದ್ದು ಮತ್ತು ಅಂತ ಸದಸ್ಯ ಅಥವಾ ಸದಸ್ಯರನ್ನು ಸದನದಲ್ಲಿ ಮಂಡಿಸಬಹುದಾದ ಪ್ರಸ್ತಾಪದ ಮೇರೆಗೆ ಅಧಿವೇಶನದ ಗೊತ್ತಿಪಡಿಸಿದ ಅವಧಿಗೆ ಅಥವಾ ಉಳಿದ ಅವಧಿಗೆ ಅಮಾನತುಗೊಳಿಸತಕ್ಕದ್ದು. ಇದು ಈಗ ಕೇಳಿ ಒಂದು ನಿಮಿಷ ಕೇಳಿ 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 ಒಂದು ನಿಮಿಷ ಕೇಳಿ. ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಂದ್ ನಿಮಿಷ ಕೇಳಿ ಮಾತಾಡಬೇಡಿ, ನನಗೆ ಮಾತಾಡಕ್ ಬಿಡಿ, ನನಗೆ ಮಾತಾಡಕ್ ಬಿಡಿ. ನೋಡಿ ರವಿ ಒಂದ್ ನಿಮಿಷ ಕೇಳಿ ನೋಡಿ ಗಡಿಗೆ ಮಾಡ್ತೀನಿ ಈಗ ಕೇಳಿ. ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ ತಡೀರಿ ಸಂತೋಷ್ ಒಂದ್ ನಿಮಿಷ ತಡೀರಿ. ನಾನು ಹೇಳ್ದೆ ಕೇಳ್ರಿ, ಕೇಳಿ ಸಭಾನಾಯಕರೇ ಮಿನಿಸ್ಟರ್ ಇವ್ರು ಕೇಳಿ ಒಂದ್ ನಿಮಿಷ ಪಾಟೀಲ್ರ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ರವಿ ಒಂದ್ ನಿಮಿಷ, ರವಿ ಒಂದ್ ನಿಮಿಷ. ಈಗ ರವಿ ಅವರಿಗೆ ಒಂದ್ ನಿಮಿಷ ಕೇಳಿ. ಈಗ
ಒಂದ್ ನಿಮಿಷ ಹೇಳಕ್ ಬಿಡಿ. ಬರೀ ನನಗೆ ಹೇಳಕ್ ಬಿಡಿ, ಇದು ದುಂಡಾವರ್ತಿ ಅಲ್ವಾ? ಒಂದ್ ನಿಮಿಷ ಕೇಳಿ. ಕೊಡಿ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಕೇಳಿ ಏ ಪರಿಸ್ಥಿತಿಯಲ್ಲಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.